ಹೇ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ನಿಮಗೆ ಹರಿಯಾಲಿ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಯಮ್ಮಿ ಆಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು, ಪ್ಲಸ್ ನೀವು ಅದನ್ನು ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಚಪಾತಿ, ರೊಟ್ಟಿ ಇದ್ರ ಜೊತೆ ಎಲ್ಲ ತಿನ್ಬೋದು. ತುಂಬ ಮಸ್ತಾಗಿರುತ್ತೆ. ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಹರಿಯಾಲಿ ಚಿಕನ್ ಕರಿ ಮಾಡೋದಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಸೊ ಈ ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಶುಂಠಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಇಷ್ಟು ಶುಂಠಿನ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಒಂದು 3-4 ಹಸಿಮೆಣಸಿನ್ಕಾಯಿ, ನಾನು ಇನ್ನೂ ಒಂದು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಅದಕ್ಕೆ. ಅದಾದ ನಂತರ ಇದಕ್ಕೆ ಒಂದು ಮುಕ್ಕಾಲಷ್ಟು ಆನಿಯನ್. ಸೊ ಇದಿಷ್ಟನ್ನ ಆಡ್ ಮಾಡಿ ಆದ ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪುದೀನ. ಸೊ ಪುದೀನನ ಕ್ಲೀನ್ ಮಾಡಿಬಿಟ್ಟು ನೀರಿನಲ್ಲಿ ವಾಶ್ ಮಾಡ್ಕೊಂಡಿರುವಂತ ಪುದೀನ, ಅದನ್ನು ಸಹ ಇದಕ್ಕೆ ಹಾಕೊಂತ ಇದ್ದೀನಿ. ನೀವು ಇದಕ್ಕೆ ಪುದೀನ ಹಾಕೋದ್ರಿಂದ ಅದೊಂಥರ ಪುದೀನ ಫ್ಲೇವರ್ ಸಹ ಬರುತ್ತೆ. ಅದ್ರ ಜೊತೆಗೆ ಗ್ರೀನ್ ಕಲರ್ ಸಹ ಬರುತ್ತೆ. ಯಾವುದೇ ರೀತಿಯ ಕಲರ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಓಕೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು, ವಾಶ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು. ಆ ಒಂದು ಕೊತ್ತಂಬರಿ ಸೊಪ್ಪನ್ನ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆದ ನಂತರ ಇವಾಗ ಮಸಾಲಾ ಐಟಮ್ಗಳನ್ನ ಹಾಕೋಣ. ಸೊ ಮಸಾಲಾ ಐಟಮ್ ಏನೇನು ಅಂತ ಹೇಳಿದ್ರೆ, ಫಸ್ಟಿಗೆ 1 ಚಮಚದಷ್ಟು ಕಾಳುಮೆಣಸು, 1/4 ಚಮಚದಷ್ಟು ಜೀರಿಗೆ, ಅದಕ್ಕೆ ಒಂದು 3 ಪೀಸ್, ಇಷ್ಟಿಷ್ಟು ದೊಡ್ಡದು 3 ಪೀಸ್ ಚಕ್ಕೆ, ಹಾಗೆ ಲವಂಗ, ಇದಕ್ಕೆ ಒಂದು 3 ಲವಂಗ. ಇದಿಷ್ಟನ್ನ ಹಾಕೊಂಡು ಆದ ನಂತರ ಇದಕ್ಕೆ ನಾನು ಸೋಂಪನ್ನು ಆಡ್ ಮಾಡ್ತಾ ಇದ್ದೀನಿ. ಈ ಸೋಂಪು ಒಂದು 3/4 ಚಮಚದಷ್ಟು ಸೋಂಪು. ಓಕೆ. ಸೊ ಇದಿಷ್ಟನ್ನ ಹಾಕೊಂಡು ರುಬ್ಕೊಂಡು ಬರ್ತೀನಿ. ಈಗ ನಾನಿದು ಈ ತರ ರುಬ್ಕೊಂಡು ಬಂದಿದ್ದೀನಿ ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ಪ್ರೊಸೀಜರ್ನ ತೋರಿಸ್ತೀನಿ. ಸೊ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಈ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ, ಇದಕ್ಕೆ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ಕೊತೀನಿ. ಒಂದು 50 ಗ್ರಾಮ್ ಆಯಿಲನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಆಯಿಲ್ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಇವಾಗ ನೋಡಿ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಸೊ ನಾನಿವಾಗ ಇದಕ್ಕೆ ಸೋಂಪನ್ನು ಹಾಕ್ಕೊಂತೀನಿ. ಒಂದು ಅರ್ಧಕ್ಕಿಂತ ಕಮ್ಮಿ, 1/4 ಚಮಚದಷ್ಟು ಸೋಂಪು ಕಾಳನ್ನ ಇದಕ್ಕೆ ಹಾಕೋಬೇಕು. ಅದಾದ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಗ್ರೀನ್ ಚಿಲ್ಲಿನ ಆಡ್ ಮಾಡ್ತೀನಿ. ಗ್ರೀನ್ ಚಿಲ್ಲಿ ಸಿಡಿಯುತ್ತೆ, ಸೊ ಸ್ವಲ್ಪ ಹುಷಾರಾಗಿ ಹಾಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಆನಿಯನ್ ಅನ್ನು ಹಾಕೊಂತೀನಿ. ಒಂದು ಆನಿಯನ್, ಫುಲ್ ಆನಿಯನ್ ಅನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆ ಆನಿಯನ್ ಅನ್ನ ಇದಕ್ಕೆ ಆಡ್ ಮಾಡಿದ್ದೀನಿ.
ಈ ಆನಿಯನ್ನು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಕಲರ್ಗೆ ಆನಿಯನ್ ಟರ್ನ್ ಆಗಿದೆ. ಇವಾಗ ನಾನು 2 ಟೊಮ್ಯಾಟೋನ ತಗೊಂಡಿದ್ದೀನಿ. ಆ ಟೊಮ್ಯಾಟೋನ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದು 2 ಟೊಮ್ಯಾಟೊ ತಗೊಂಡಿದ್ದೆ. ಸೊ ಆ ಟೊಮ್ಯಾಟೋನ ಇದಕ್ಕೆ ಆಡ್ ಮಾಡ್ಕೊಂಡೆ. ಇನ್ ಕೇಸ್ ಏನಾದ್ರು ದೊಡ್ಡ ಟೊಮ್ಯಾಟೊ ಏನಾದ್ರು ಆದ್ರೆ 1 ಟೊಮ್ಯಾಟೊ ತಗೊಳ್ಳಿ, ಸಾಕಾಗುತ್ತೆ. ಇವಾಗ ಟೊಮ್ಯಾಟೋನ ಹಾಕಿ ಆದ ತಕ್ಷಣ ನಾವು ಇದಕ್ಕೆ ಸಾಲ್ಟ್ ಅನ್ನ ಆಡ್ ಮಾಡ್ಕೊಂಡ್ಬಿಡೋಣ. ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 1-2 ಚಮಚದಷ್ಟು ಸಾಲ್ಟ್, ಇದಿಷ್ಟನ್ನು ಆಡ್ ಮಾಡ್ಕೊಂಡು ಈಗ ಏನ್ ಟೊಮ್ಯಾಟೊ ಹಾಕೊಂಡಿರ್ತೀವಿ ಅದು ಫುಲ್ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಟೊಮ್ಯಾಟೊ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಬಂದಿದೆ. ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ ನಾವೇನು ವಾಶ್ ಮಾಡ್ಕೊಂಡಿದ್ವಲ್ವಾ ಚಿಕನ್ ಪೀಸಸ್ಗಳನ್ನ ಆಡ್ ಮಾಡ್ಕೊಂತೀನಿ. ಇವಾಗ ನೋಡಿ ನಾನು ಚಿಕನ್ ಅನ್ನ ಆಡ್ ಮಾಡಿದೆ. ಚಿಕನ್ ಆಡ್ ಮಾಡ್ಬಿಟ್ಟು ಒಂದ್ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ kg ಅಷ್ಟು ಚಿಕನ್ ಅನ್ನ ನಾನಿಲ್ಲಿ ಮಾಡ್ಕೊಂತಾ ಇರೋದು. ಇದಿವಾಗ ಚಿಕನ್ ನೀರ್ ಬಿಟ್ಕೊಳತ್ತೆ. ಅದ್ ನೀರ್ ಬಿಟ್ಕೊಂಡು ಅದು ಸ್ವಲ್ಪ ಡ್ರೈ ಆಗ್ಬೇಕು. ಸೊ ಅಲ್ಲಿವರೆಗೂ ನಾವು ಹೀಗೇನೆ ಇದನ್ನ ಕುದಿ ಬರ್ಸ್ಕೊಳ್ಳೋಣ. ಓಕೆ, ಇವಾಗ ಇದು ನೋಡಿ ಚೆನ್ನಾಗಿ ಏನು ಇದಾಗಿದೆ, ಅಂದ್ರೆ ನೀರೆಲ್ಲ ಏನಿದೆ ಅದೆಲ್ಲ ಬಿಟ್ಕೊಂಡಿದೆ. ಸೊ ನೀರೆಲ್ಲ ಬಿಟ್ಕೊಂಡಾಗಿದೆ. ಈಗ ನಾನು ಇದಕ್ಕೆ ಮಸಾಲೆನ ಮಾಡ್ಕೊಂತೀನಿ. ನಾವೇನ್ ಅವಾಗ ರುಬ್ಕೊಂಡ್ ಬಂದಿದ್ವಲ್ವಾ, ಸೊ ಆ ಒಂದು ಮಸಾಲೆನ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈ ಮಸಾಲೆನ ಕ್ಲೀನ್ ಆಗಿ ಆಡ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಯಾವುದು ಆರ್ಟಿಫಿಷಿಯಲ್ ಗ್ರೀನ್ ಕಲರ್ ಹಾಕೋ ಅವಶ್ಯಕತೆನೆ ಬರಲ್ಲ. ಯಾಕಂತ ಹೇಳಿದ್ರೆ ಇದೇ ಗ್ರೀನ್ ಕಲರ್ ಆಗಿ ಚೆನ್ನಾಗಿ ಕಾಣ್ತಿರತ್ತೆ. ಇವಾಗ ನಾನು ಇದನ್ನ ವಾಶ್ ಮಾಡ್ಬಿಟ್ಟು ಅಂದ್ರೆ ಇದ್ರಲ್ಲಿ ಏನಿದೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಗೊಬಂದು ಇದಕ್ಕೆ ಹಾಕ್ತೀನಿ. ನೋಡಿ ಇಷ್ಟು ನೀರನ್ನ ಆಡ್ ಮಾಡ್ಕೊಂತೀನಿ. ಇವಾಗ ಇನ್ನೊಂದ್ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂತೀನಿ, ಅಂದ್ರೆ ಚಿಕನ್ ಬೇಯ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಇಷ್ಟು ನೀರನ್ನ
ಆ್ಯಡ್ ಮಾಡಿಕೊಂಡು ಇದು ಫುಲ್ಲು ಡ್ರೈ ಆಗೋವರೆಗೂ ನಾನು ಇದರಲ್ಲೇ ಹೀಗೇನೆ ಬೇಯಿಸ್ಕೊಳ್ತೀನಿ. ತುಂಬ ಟೇಸ್ಟಿ ಆಗಿರುವಂಥ ಚಿಕನ್ ಹರಿಯಾಲಿ ಇದು. ಇವಾಗ ಇದು ನಾವೇನು ಹಸಿ ಮಸಾಲೆ ಹಾಕಿರ್ತೀವಲ್ವಾ, ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ. ಅದು ನಿಮಗೆ ಗೊತ್ತಾಗತ್ತೆ ಬೆಂದಿರೋದು, ಯಾಕಂತ ಹೇಳಿದ್ರೆ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಆವಾಗ ಅದು ಕ್ಲೀನ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಅಲ್ಲಿವರೆಗೂ ನಾನು ಇದನ್ನ ಹೀಗೇನೆ ಕುದಿ ಬರ್ಸ್ಕೊಂತೀನಿ. ಇದು ನೋಡಿ ಕುದಿ ಬರ್ತಾ ಇದೆ, ಬಟ್ ಇದಿನ್ನು ಸ್ವಲ್ಪ ಡ್ರೈ ಆಗ್ಬೇಕು. ಓಕೆನಾ? ನಾನು ಅವಾಗಲೇ ನಿಮಗೆ ಏನ್ ಹೇಳಿದ್ದೆ ಹೇಳಿ, ಇದಕ್ಕೆ ಯಾವುದು ಆರ್ಟಿಫಿಷಿಯಲ್ ಕಲರು ಬೇಕಾಗೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಇದು ಗ್ರೀನ್ ಕಲರ್ ಬಂದಿದೆ. ಇದು ಇನ್ನೂ ಸ್ವಲ್ಪ ಡ್ರೈ ಆಗ್ಲಿ. ಇದರಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇನ್ನೂ ಒಂದ್ ಸ್ವಲ್ಪ ಡ್ರೈ ಆದ್ಮೇಲೆ ನಾವ್ ಇದನ್ನ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಏನು ಅಂತ. ಇವಾಗ ನೋಡಿ ಗೈಸ್, ಇದು ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ. ಡ್ರೈ ಆಗಿದೆ, ಹಿಂಗೆ ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಟೈಮ್ನಲ್ಲಿ ಇದನ್ನ ಆಫ್ ಮಾಡ್ಕೊಂತೀನಿ. ಇದು ರೆಡಿ ಆಗಿದೆ. ಸೊ ಈಗ ನಾನು ಇದನ್ನ ಆಫ್ ಮಾಡ್ಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಗೆ ಹಾಕೊಂತೀನಿ. ಅದಾದ ನಂತರ ಇದನ್ನ ಇವಾಗ ಆಫ್ ಮಾಡಿದೆ. ಆಫ್ ಮಾಡ್ಕೊಂಡು ನಾನು ಏನು ಒಂದು ಅರ್ಧ ನಿಂಬೆ ಹಣ್ಣನ್ನ ಕಟ್ ಮಾಡ್ಕೊಂಡಿದ್ದೆ. ಸೊ ಈ ಅರ್ಧ ನಿಂಬೆ ಹಣ್ಣಿನ ರಸನ ಇದಕ್ಕೆ ಆಡ್ ಮಾಡ್ತೀನಿ. ತುಂಬಾ ರುಚಿ ಆಗತ್ತೆ ನಿಂಬೆ ಹಣ್ಣಿನ ರಸನ ಹಾಕೋದ್ರಿಂದ. ಸೊ ಇದನ್ನು ಸಹ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಇದನ್ನ ಮತ್ತೆ ಮಿಕ್ಸ್ ಮಾಡ್ಬಿಡೋಣ. ಚಿಕನ್ ಹರಿಯಾಲಿ ಆರ್ ಹರಿಯಾಲಿ ಚಿಕನ್ ರೆಡಿ. ರುಚಿ ರುಚಿಯಾಗಿ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುವಂತಹ ಚಿಕನ್ ಹರಿಯಾಲಿ ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿ ಆಗಿರತ್ತೆ, ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.